ಅದನ್ನು ಹೊಂಟಿದ್ದಾರೆ. ಶಿವಕುಮಾರ್ ಹಿರೇಮಠರಿದ್ದಾರೆ, ಮುತ್ನೂರಲ್ಲಿದ್ದಾರೆ. ಇವತ್ತು ನಾವು ನಮ್ಮ ವಿಶ್ವನಾಥ ಸಾಲಿನ ಕಲಬುರಗಿ ನಗರದಲ್ಲಿ ಕನ್ನಡ ನಾಡು ರಕ್ಷಣಾ ಪಡೆ ವತಿಯಿಂದ ಪ್ರಥಮ ಬಾರಿಗೆ ಕಲಬುರಗಿ ನಗರದ ರಸ್ತೆಯ ಶ್ರೀ ಕೃಷ್ಣೇಶ್ವರ ದೇವಸ್ಥಾನದಿಂದ ನಗರದ ರಾಮ ಮಂದಿರ ದೇವಸ್ಥಾನದವರೆಗೆ ದಿನಾಂಕ 26/3/2026 ನಾಳೆ ದಿನ ಸಾಯಂಕಾಲ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದ ಕಾರಣ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಕಲಬುರಗಿ ಜಿಲ್ಲಾದ್ಯಂತ ರೈತರ ಮುಕ್ತಿಗಳು, ರಾಜಕೀಯ ಮುಖಂಡರು ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಶ್ರೀರಾಮನ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ನಾಡು ರಕ್ಷಣಾ ಪಡೆಯ ರಾಜ್ಯ ಕಾರ್ಯದರ್ಶಿಗಳಾದ ನಮ್ಮ ಆತ್ಮೀಯ ಸಹೋದರರಾದ ಗಜಾನನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶೋಭಾಯಾತ್ರೆ ಅಧ್ಯಕ್ಷತೆಯನ್ನು ನಮ್ಮ ಕನ್ನಡ ನಾಡು ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷರಾದ ಮಿತ್ರರಾದ ವಿನೋದನ್ ಪಾಟೀಲ್ ಅವರು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ನಾಡು ರಕ್ಷಣಾ ಪಡೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಗಂಗಾಧರ ರಾಯಣ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಸಾದ್ ಎನ್ ಪಾಟೀಲ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಒಂದು ಪರಮ ಪೂಜ್ಯರಾದ ಶ್ರೀ ಅಪ್ಪರ ದೇವಿಮೂರ್ತಿ ಶಕ್ತಿಪೀಠದ ಪರಮ ಪೂಜ್ಯರು ಹಾಗೂ ರೇವಣ ಶಿವಾಚಾರ್ಯರು ಚಿತ್ತೂರು ಸಂಸ್ಥಾನ ಶ್ರೀನಿವಾಸ ತಂಡಗಿ ಅವರು ನಾಳೆ ಸಾಯಂಕಾಲ 5:30ಕ್ಕೆ ಈ ಒಂದು ಶೋಭಾಯಾತ್ರೆ ಚಾಲನೆ ನೀಡಲಿದ್ದಾರೆ. ಇವರ ಜೊತೆಗೆ ನಮ್ಮ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಪಾಟೀಲ್ ರೇವೂರವರು ಹಾಗೂ ನಮ್ಮ ಮಿತ್ರರಾದ ಮುಖಂಡರಾದಂಥ ಅಭಿಷೇಕ್ ಅಲ್ಲಂಪ್ರಭು ಪಾಟೀಲ್ ಅವರು, ಅದೇ ರೀತಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ದಿಲೀಪ್ ಆರ್ ಪಾಟೀಲ್ ಅವರು ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಾದಂಥ ರಾಜು ವಾಡೇಕರ್ ಅವರು ಸೇರಿದಂತೆ ನಗರ ಜಿಲ್ಲೆಯಿಂದ ಸುಮಾರು ರಾಜಕೀಯ ಮುಖಂಡರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಕಲಬುರಗಿ ಜಿಲ್ಲೆಯ ಎಲ್ಲ ಜನತೆಗೆ ಮನವಿ ಮಾಡ್ಕೋತಾ ಇದ್ದೇನೆ. ಪ್ರಥಮ ಬಾರಿಗೆ ಕಲಬುರಗಿ ನಗರದ ರಾಮ ಮಂದಿರ ವೃತ್ತದಲ್ಲಿ ಅಂದರೆ ಜಿಲ್ಲೆಯಲ್ಲಿ ಸುಮಾರು ನಾನಾ ಭಾಗದಿಂದ ರಾಮನ ಮೆರವಣಿಗೆಯನ್ನು ಕಳೆದ ಸುಮಾರು 12 ವರ್ಷದಿಂದ 13 ವರ್ಷದಿಂದ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ನಾವು ಕೂಡ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳಿಂದ ಭಾಗವಹಿಸ್ತಾ ಇದ್ದೇವೆ. ನಾಳೆ ಕೂಡ ಭಾಗವಹಿಸ್ತೇವೆ. ಆ ಕಾರ್ಯಕ್ರಮಗಳು ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಗೆ 12 ಗಂಟೆಗೆ ಇರೋದ್ರಿಂದ ನಾವು ಕಾರ್ಯಕ್ರಮವನ್ನು ಸಾಯಂಕಾಲ ಆಯೋಜನೆ ಮಾಡಿದ್ದೇವೆ. ದಯಮಾಡಿ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ನಗರದ ಜನರು ರಾಮನ ಭಕ್ತರು ಭಾಗವಹಿಸಬೇಕು. ಜೊತೆಗೆ ನಾವೇನು ಆಯೋಜನೆ ಮಾಡಿದ್ದೇವೆ ಶ್ರೀ ಕೃಷ್ಣೇಶ್ವರ ದೇವಸ್ಥಾನ ಹೊಸದೇವಿ ರಸ್ತೆಯಿಂದ ರಾಮ ಮಂದಿರ ವೃತ್ತದವರೆಗೂ ಈ ಒಂದು ಶೋಭಾಯಾತ್ರೆಯಲ್ಲಿ ಕೂಡ ನಗರದ ಜಿಲ್ಲೆಯ ಜನತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತಮ್ಮಲ್ಲಿ ಕನ್ನಡ ನಾಡು ರಕ್ಷಣಾ ಪಡೆ ಹಾಗೂ ಶ್ರೀರಾಮನ ಮೂರ್ತಿಯ ಶೋಭಾಯಾತ್ರೆ ಪರವಾಗಿ ಮಾಧ್ಯಮ ಮುಖಾಂತರ ತಿಳಿಸಿ ಬಯಸ್ತಾ ಇದ್ದೇನೆ. ಧನ್ಯವಾದ.